ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ರವೆ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ರವೆಗೆ 8 ಕಪ್ ನೀರು ತೊಗೊಂಡಿದ್ದೀವಿ. ಏನೇನು ಬೇಕು ಅಂದರೆ ಸೋಡಾ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ನ ರುಬ್ಬಿಟ್ಕೊಂಡಿದ್ದೀವಿ, ರವೆ. ನೀವು ಬನ್ಸಿ ರವೆ ಆದರೂ ತೊಗೊಬೋದು ಅಥವಾ ನಾರ್ಮಲ್ ರವೆ ತೊಗೊಬೋದು. ಕಳ್ಳುಪ್ಪು. ಈ ಬಟ್ಲಲ್ಲಿ ನಾವು ರವೆ ತೊಗೊಂಡಿದ್ದೀವಿ. ಈ ಬಟ್ಲಲ್ಲೇ ನಾವು ನೀರು ತೊಗೊಂಡಿರೋದು. ನಾನು ಹೇಳ್ದಂಗೆ 1 ಕಪ್ ರವೆಗೆ 8 ಕಪ್ ನೀರು ಹಾಕ್ಕೊತಾ ಇದ್ದೀವಿ. ಹಿಂಗೆ ಹಾಕ್ಕೊಂಡು ತಿರುಗಿಸ್ತಾ ಇರಿ, ಕೈ ಬಿಡಬಾರ್ದು. ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ತೆಳ್ಳನೂ ಆಗಬಾರ್ದು. ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಹೇಗೆ ಹಪ್ಪಳ ಫಾರ್ಮ್ ಬರುತ್ತೋ ಆ ಥರ. ಇದನ್ನು ನೀವು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಪ್ಪಳ ನೆಂಚ್ಕೊಳ್ಳೋಕ್ಕೆ ಹೆಂಗೂ ಸಮ್ಮರ್ ಆಗಿರೋದ್ರಿಂದ ಈಸಿಯಾಗಿ ಒಣಗಿಸ್ಕೊಬೋದು. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು. ಆಮೇಲೆ ಒಂದೊಂದೇ ಐಟಮ್ಸ್ ಹಾಕ್ಕೊಳ್ಳೋಣ. ನಾನು ಏನು ತೋರಿಸಿದ್ನಲ್ಲ ಅದು. ಇವಾಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ನೋಡಿ, ಈ ಥರ ಕಲಿಸ್ಕೊಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಆ್ಯಂಡ್ ನೀವು ಈಸಿಯಾಗಿ ಫ್ಯಾನ್ ಕೆಳಗಡೆ ಅಥವಾ ಬಿಸಿಲು ಕೆಳಗಡೆ ನೀಟಾಗಿ ಒಣಗಿಸ್ಕೊಬೋದು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ. ನೀವು ಇದಕ್ಕೆ ಬೇಕೆಂದರೆ ಅರಿಗೆನೂ ಆ್ಯಡ್ ಮಾಡ್ಬೋದು. ನಾವು ಅರಿಗೆನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಚಿಲ್ಲಿ ಫ್ಲೇಕ್ಸ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಖಾರವಾಗಿ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಬೇಯಿಸಿಕೊಂಡಿರೋ ಸಬ್ಬಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಬೋದು ನೀವು. ನಾನು ಹಿಂದಿನ ವ್ಲಾಗ್ಗಳೆಲ್ಲ ನೋಡಿದ್ದಿದ್ರೆ ನಿಮ್ಗೆ ಅದು ಗೊತ್ತಿರುತ್ತೆ. ಸಬ್ಬಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ನಾನು. ಯಾರ್ಯಾರು ಅದು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ. ಈ ಥರನೇ ಕಲಿಸ್ಕೊತಾ ಇರಿ. ಒಂದು ತಿಕ್ ಫಾರ್ಮ್ ಬರೋವರೆಗೂ ಈ ಥರ ಕಲಿಸ್ಕೊತಾ ಇರಬೇಕು. ನೋಡಿ, ಈ ಥರ ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು. ನೋಡಿ, ಈ ಥರ ಆದರೆ ಹಪ್ಪಳ ಫಾರ್ಮ್ ಬಂದಿದೆ ಅಂತ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಎಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ ಅಲ್ವಾ. ಆ್ಯಂಡ್ ಈ ಥರ ಒಂದು ಚೀಲ ಮೇಲೋ ಅಥವಾ ಒಂದು ಟ್ರಾನ್ಸ್ಪರೆಂಟ್ ಕವರ್ ಮೇಲೋ ನೀವು ಈ ಥರ ಹಾಕ್ಕೊಬೋದು ಹಪ್ಪಳನ. ನಾವು ಮನೆ ಒಳಗಡೆನೇ ಹಾಕ್ಕೊಂಡಿದ್ದೀವಿ. ಫ್ಯಾನ್ ಕೆಳಗಡೆ ಒಣಗಿಸ್ಕೊತೀವಿ 2 ಡೇಸು. ಆಮೇಲೆ 2 ಡೇಸ್ ಆದಮೇಲೆ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ರೆ ಮುಗಿದೋಯ್ತು. ನೋಡಿ, 1 ಕಪ್ ರವೆ 8 ಕಪ್ ನೀರು ಎಷ್ಟಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ತುಂಬಾ ಆಗಿದೆ. ಇದನ್ನು ನೀವು 1 ಇಯರ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಎಷ್ಟು ಟ್ರಾನ್ಸ್ಪರೆಂಟಾಗಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ನೋಡಿ, ಎತ್ತಕ್ಕೆ ಭಾರ ಅನಿಸ್ತಾ ಇದೆ. ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ನೋಡಿ, ಇದು ನೀವು 1 ಇಯರ್ವರೆಗೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಬೇಳೆ ಸಾರು ಜೊತೆ, ಗಟ್ಟಿ ಬೇಳೆ ಸಾರು, ತುಪ್ಪ, ಹಪ್ಪಳ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ನೋಡೋಕೆ ಈ ಥರ ಟ್ರಾನ್ಸ್ಪರೆಂಟ್ ಆಗಿದೆ ಆ್ಯಂಡ್ ನೋಡೋಕೆ ಸಣ್ಣದಾಗಿದೆ. ಇದನ್ನು ಎಣ್ಣೆಗೆ ಹಾಕಿದ ತಕ್ಷಣ ಹೆಂಗೆ ಹರಡುತ್ತೆ ನೀವೇ ನೋಡಿ, ಸ್ಪ್ರೆಡ್ ಆಗುತ್ತೆ. ನೋಡಿ ಎಷ್ಟಾಗಿದೆ. ನೀವು ಟ್ರೈ ಮಾಡಿ. ಇವಾಗ ನೋಡಿ, ಎಣ್ಣೆಗೆ ಹಾಕಿ ತೋರಿಸ್ತೀವಿ ನಾವು ಹೆಂಗಾಗಿದೆ ಅಂತ. ಎಣ್ಣೆ ಕಾದಿರಬೇಕು. ಇವಾಗ ನೋಡಿ ಹೆಂಗೆ ಅಳ್ತಾ ಇದೆ ನೋಡಿ. ಅದು ಎಣ್ಣೆ ಕಾದಿರಬೇಕು ಗೈಸ್. ನೋಡಿ, ತುಂಬ ಚೆನ್ನಾಗಿ ಇದಾಗ್ತಾಯಿದೆ. ಒಂದೊಂದು ಹಾಕಿದ ತಕ್ಷಣ ಅದು ಹೆಂಗೆ ಅಳ್ತಾ ಇದೆ ಅಂದರೆ ನೀವೇ ನೋಡ್ತಾ ಇರ್ಬೋದು. ಸಖತ್ತಾಗಿ ಅಳ್ತಾ ಇದೆ.
ನೀವು ಎತ್ಬಿಡಿ, ಏನು ಜಾಸ್ತಿ ಎಣ್ಣೆಲಿ ಇರೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಬೇಗ ಬೆಂದೋಗುತ್ತೆ. ಸಖತ್ತಾಗಿರುತ್ತೆ. ನೀವು ಹಂಗೆ ಸ್ನ್ಯಾಕ್ಸ್ ಜೊತೆ ಕೂಡ ತಿನ್ಬೋದು. ನೋಡಿ ನೀರೆಲ್ಲ ಸೋಸಿಬಿಟ್ಟು ತಿಂತಾಯಿದ್ರೆ ಆಹಾ, ನೋಡಿ ಅದು ಹೆಂಗೆ ಅಳ್ಕೊತಾ ಇದೆ, ಎಷ್ಟು ದಪ್ಪ ಆಗ್ತಾಯಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಇವಾಗ ನೋಡಿ ಹೆಂಗಾಗಿದೆ ತೋರಿಸ್ತೀನಿ ನಾನು. ನೋಡಿ ಇಷ್ಟಾಗಿದೆ, ವಿಡಿಯೋಗೋಸ್ಕರ ಇಷ್ಟು ಮಾಡಿ ಇಟ್ಕೊಂಡಿದ್ದೀವಿ ನಾವು. ಇವಾಗ ಮುರಿದು ತೋರಿಸ್ತೀನಿ ನೋಡಿ ಸೌಂಡ್ ಹೆಂಗೆ ಬರುತ್ತೆ. ನೋಡಿ ಹೆಂಗೆ ಸೌಂಡ್ ಬಂತಲ್ಲ, ಸಖತ್ತಾಗಿದೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.